ಸಿಆರ್ಪಿಎಫ್ ಯೋಧರ ಮೇಲಿನ ಭಯೋತ್ಪಾದಕ ದಾಳಿಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ದಾಳಿ ಖಂಡಿಸಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಬಂದ್ ಮಾಡಲಾಗಿದೆ. ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದಾರೆ. ಬಂದ್ ನಡೆಸಿ ಹುತಾತ್ಮ ಯೋಧರಿಗೆ ವ್ಯಾಪಾರಿಗಳು ಗೌರವ ನಮನವನ್ನು ಅರ್ಪಿಸ್ತಾ ಇದ್ದಾರೆ. ಇಡೀ ದೇಶವ್ಯಾಪಿ ಆಕ್ರೋಶದ ಜ್ವಾಲೆ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಘಟನೆಯಾಗಿ 3 ದಿನ ಕಳೆದ ಮೇಲೂ ಕೂಡ ಇಲ್ಲಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟೆಲ್ಲ ಬಿಟ್ಟು ಸಂಕಟದಿಂದ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶದ ಶತ್ರುಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶ ಎಷ್ಟು ಗಟ್ಟಿಯಾಗಿದೆ, ಈ ದೇಶದ ಆತ್ಮ ಅನ್ನೋದಕ್ಕೆ ಇದೇ ಸಾಕ್ಷಿ. ಘಟನೆ ನಡೆದು 3 ದಿನಗಳ ಬಳಿಕವೂ ಕೂಡ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಜಮಖಂಡಿಯಲ್ಲಿ ಬಂದ್ ಆಚರಿಸಲಾಗ್ತಾ ಇದೆ. ಯಾರು ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿಲ್ಲ. ಸ್ವಯಂ ಪ್ರೇರಿತವಾಗಿ ಇವರೇ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇಲ್ಲಿ ಇದನ್ನ ನೋಡಿದ್ರೆ ಸಾಕು, ಈ ದೇಶದ ಆತ್ಮ ಎಷ್ಟು ಗಟ್ಟಿಯಾಗಿದೆ ಅಂತ ಸಾರಿ ಹೇಳಕ್ಕೆ. ಘಟನೆ ನಡೆದು 3 ದಿನ ಕಳೆದ ಮೇಲೂ ಕೂಡ ಯಾರೂ ಬಂದ್ಗೆ ಕರೆಯನ್ನು ಕೊಟ್ಟಿಲ್ಲ. ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿ ಆ ಸಂಕಟವನ್ನ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಇಂಟರ್ನಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನೋದು ಶತ್ರುಗಳಿಗೆ ಸಂದೇಶ ಇದು. ರವಿ, ಹೌದು ಅಮರ್ ಪ್ರಸಾದ್, ಪ್ರಮುಖವಾಗಿ ಏನು ಮೊನ್ನೆ ತಾನೇ ಏನು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಮ್ಮ ಸಿಆರ್ಪಿಎಫ್ ಯೋಧರ ನಮ್ಮ ಪ್ರತಿನಿಧಿ ರವಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮಾಹಿತಿಯನ್ನ ನೋಡ್ತಾ ಇದ್ವಿ, ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ವಿ. ಸಂಪೂರ್ಣವಾಗಿ ಇಡೀ ಊರಿಗೆ ಊರೇ ಬಂದ್ ಆಗಿದೆ. ಪುಲ್ವಾಮಾ ಘಟನೆಯನ್ನ ಖಂಡಿಸಿ ಬಂದ್ ಮಾಡಲಾಗಿದೆ. ಇದು ಜಮಖಂಡಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರುವಂಥದ್ದು. ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಜಮಖಂಡಿಯಲ್ಲಿ ಬಂದ್ ಮಾಡಲಾಗಿದೆ. ಸಂಪೂರ್ಣವಾಗಿ ಬಂದ್ ಆಚರಿಸಲಾಗ್ತಾ ಇದೆ. ಇನ್ನು ಬಂಗಾರಪೇಟೆ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಲಾಗಿದೆ. ಕೋಲಾರದ ಬಂಗಾರಪೇಟೆ ಪಟ್ಟಣವನ್ನು ಬಂದ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಾಗ್ತಾ ಇದೆ. ಬಂಗಾರಪೇಟೆ ಪಟ್ಟಣ ಸಂಪೂರ್ಣವಾಗಿ ಬಂದ್ ಆಗಿದೆ. ವರ್ತಕರ ಸಂಘ ಸೇರಿದಂತೆ ಇತರೆ ಸಂಘಟನೆಗಳಿಂದ ಬೆಂಬಲವನ್ನು ವ್ಯಕ್ತಪಡಿಸಲಾಗಿದೆ. ಇಲ್ಲೂ ಜಮಖಂಡಿ ರೀತಿ ಇಲ್ಲೂ ಕೂಡ ಅಷ್ಟೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಇಡೀ ದೇಶ ಕಣ್ಣೀರು ಹಾಕ್ತಿರೋ ಸಂದರ್ಭದಲ್ಲಿ ನಮ್ಮ ವ್ಯಾಪಾರ ವಹಿವಾಟು ದೊಡ್ಡದಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಬಂಗಾರಪೇಟೆಯ ಕುವೆಂಪು ಸರ್ಕಲ್ನಿಂದ ಬೈಕ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ವ್ಯಾಪಕ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜಮಖಂಡಿ ಹಾಗೂ ಬಂಗಾರಪೇಟೆಯ 2 ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 2 ಕಡೆ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಾಗ್ತಾ ಇದೆ. ರಸ್ತೆಗಿಳಿದು ತ್ರಿವರ್ಣ ಧ್ವಜವನ್ನು ಹಿಡಿದು ತಾಯಿ ಭಾರತಿಗೆ ಜಯಘೋಷವನ್ನು ಮೊಳಗಿಸ್ತಾ ಹುತಾತ್ಮ ಯೋಧರಿಗೆ ಕಂಬನಿ ಮಿಡಿತಾ ಜನ ರಸ್ತೆಗೆ ಇಳಿದಿದ್ದಾರೆ. ಬಂದ್ ಆಚರಣೆ ಮಾಡ್ತಾ ಇದ್ದಾರೆ. ಭಯೋತ್ಪಾದಕ ದಾಳಿಯನ್ನು ಖಂಡಿಸ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ಯುವತಿಯರು, ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ.